ಗೆಳೆಯರೇ, ನೀವು ಅದನ್ನು ನೋಡಿದ್ದೀರಾ? ಖಂಡಿತವಾಗಿ ಏನೋ ಇದೆ. ಈ ಕಾಡು ನಾನು ಭಯಗೊಳಿಸುತ್ತಿದೆ. ಓಹೋ, ಶಾಂತವಾಗಿರು. ಅದು ಕೇವಲ ಗಾಳಿ, ಅಥವಾ ಬಹುಶಃ ಕಾಡಿನ ಭೂತ ಇರಬೇಕು. ಈ ಕಾಡಿನಲ್ಲಿ ಇರುವ ಭೂತದ ಕತೆ ನಿನಗೆ ಗೊತ್ತಿಲ್ಲವೇ? ದಯವಿಟ್ಟು ನಿಲ್ಲಿಸ್ತೀಯಾ? ಅದು ಕೇವಲ ಮೂರ್ಖರ ಕತೆ. ಕಾಡಿನಲ್ಲಿ ಕಳೆದು ಹೋದ ಪ್ರಯಾಣಿಕನ ಕತೆ. ಜನರನ್ನು ಹೀನಾಯವಾಗಿ ಕೊಲ್ಲುತ್ತಾನಂತೆ. ಇದೆಲ್ಲ ಸಂಪೂರ್ಣ ಸುಳ್ಳು. ನನಗೆ ಗೊತ್ತಿಲ್ಲ. ನನ್ನ ಅಜ್ಜಿ ಇದರ ಬಗ್ಗೆ ಹೇಳುತ್ತಿದ್ದರು. ಭೂತ ಕೇವಲ ತಿರುಗಾಡುವುದಿಲ್ಲ, ಅದು ಶಬ್ದ ಮಾಡುತ್ತೆ, ನಮ್ಮನ್ನು ಕರೆಯುತ್ತದೆ. ನೀನು ಅದನ್ನು ಹಿಂಬಾಲಿಸುವವರೆಗೆ ಬಿಡಲ್ಲ. ಆಮೇಲೆ ನಮ್ಮ ಕತೆ ಮುಗಿಯುತ್ತೆ. ಏನು, ನಮ್ಮ ಕತೆ ಮುಗಿಯುತ್ತಾ? ಏ ಮೂಳೆ, ನಿನಗೂ ಭಯ ಆಗುತ್ತಾ? ಶಾಂತವಾಗಿರು. ಇದು ಕೇವಲ ಕಟ್ಟುಕತೆ, ಸರಿನಾ? ಹೌದು, ಆದರೆ ಹೇಳಿ ಕೇಳಿದ್ದೆ, ಇಲ್ಲಿ ಜನರು ಕಾಣೆಯಾಗಿದ್ದಾರೆ ಎಂದು. ಇಲ್ಲಿಗೆ ಬಂದ ಪ್ರಯಾಣಿಕರು ಕಣ್ಮರೆಯಾಗಿದ್ದಾರೆ ಮತ್ತು ಅವರ ಬಗ್ಗೆ ಯಾವುದೇ ಸುಳಿವು ಸಿಕ್ಕುತ್ತಿಲ್ಲ. ನನ್ನ ಪೂರ್ವಿಕರು ಒಮ್ಮೆ ಕಾಡಿನ ಬಗ್ಗೆ ಹೇಳಿದ್ದರು. ಕಾಡಿನ ಭೂತ ಅವರ ಹೆಸರು ಮರಗಳಿಂದ ಕರೆಯುತ್ತಿತ್ತು. ಅವರು ಅದನ್ನು ಕೇಳಿ ಓಡಿ ಹೋಗಿದ್ದರು, ಮತ್ತೆ ಕಾಡಿಗೆ ಬರಲಿಲ್ಲ. ಸಾಕು ಬಿಡ್ರಿ, ಈ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಿಬಿಡಿ. ನನಗೆ ಭಯವಾಗುತ್ತೆ. ಏನು, ಭೂತ ನಿನ್ನ ಹೆಸರನ್ನು ಕರೆಯುತ್ತಿದೆಯಾ? ಹೇ ಕೇಳಿಲ್ಲಿ, ಇಲ್ಲಿ ಏನೋ ಆಗ್ತಿದೆ, ತಿಳಿತಿಲ್ಲ. ಸುಮ್ಮನಿರು, ಇದು ತಮಾಷೆ ಅಲ್ಲ. ಅದೇನಿತ್ತು? ಏನಾಯ್ತು ಅಂತ ನಿಮಗೆ ಗೊತ್ತಾಯ್ತಾ? ಅದು ಗಾಳಿ ಅಲ್ಲ, ಅದು ಏನೋ ಮ್ಯಾಜಿಕ್ ತರ ಇತ್ತು. ಇಲ್ಲಿ ಏನಾಗ್ತಿದೆ ತಿಳಿತಿಲ್ಲ. ಇಲ್ಲ, ಅದು ಮ್ಯಾಜಿಕ್ ಅಲ್ಲ. ಕಾಡಿನ ಭೂತ ನಮ್ಮ ಮುಂದೆಗೆ ಆಟ ಆಡ್ತಿ. ಎಲ್ಲರೂ ಹುಷಾರಾಗಿರಿ. ಯಪ್ಪೋ, ಇಲ್ಲಿ ಏನೋ ಇದೆ. ನಾವು ಇಲ್ಲಿಂದ ಹೋಗಬೇಕು ಈಗಲೇ. ಶಾಂತವಾಗಿರಿ, ನಾವೆಲ್ಲರೂ ಒಟ್ಟಿಗೆ ಇರೋಣ. ನಾವು ಆದಷ್ಟು ಬೇಗ ಕಾಡಿನ ಕಡೆ ಹೋಗೋಣ. ಆದರೆ ಇದು ಕಾಡಿನ ದಾರಿ, ಅದು ನಮ್ಮನ್ನು ತಡೆಯಬಹುದು. ಇದು ಸಾಮಾನ್ಯವಲ್ಲ. ಇಲ್ಲಿ ಏನೋ ಇದೆ. ನಾವು ಈಗ ಓಡಿ ಹೋಗಬೇಕು. ನಾನು ಇದು ಸಾಯಲು ಇಷ್ಟಪಡೋದಿಲ್ಲ. ಬೇಗ ಬನ್ನಿ, ಓಡಿ ಹೋಗೋಣ. ಇಲ್ಲಿ ಕೇಳಿ ಎಲ್ಲರೂ, ನಾನೇನೋ ನೋಡಿದೆ. ಓಡಿ, ಎಲ್ಲರೂ ಓಡಿ. ಏನನ್ನೂ ನಂಬಬೇಡಿ, ಓಡಿ.